ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಾನು ನಿಮ್ಮ ಇಸ್ಲಾಂ ಸರ್. ನೋಡಿ ವಿದ್ಯಾರ್ಥಿಗಳೇ, ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅಂತ ಕೇಳ್ತಾ ಇದ್ರಿ, ಹಾಗಾಗಿ ಈ ಒಂದು ವಿಡಿಯೋವನ್ನು ಮಾಡುತ್ತಿರುವಂಥದ್ದು. ಅದು ಸ್ಪೆಷಲಾಗಿ ಸ್ಟ್ಯಾಟಿಸ್ಟಿಕ್ಸ್. ಒಂದೊಂದಾಗಿ ನಾವು ಪ್ರಶ್ನೆಗಳನ್ನು ನೋಡ್ತಾ ಹೋದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿಯಾಗಿ ಮಿಡ್ ಟರ್ಮ್ ಎಕ್ಸಾಮಿಗಿರುತ್ತೆ, ಯಾವ ಮೇನ್ ಕ್ವಶನಲ್ಲಿ ಯಾವ ಭಾಗ ಬರುತ್ತೆ, ಇದರ ಬಗ್ಗೆ ಸಂಪೂರ್ಣವಾದ ನಾಲೆಡ್ಜ್ ಕೂಡ ಇದರಲ್ಲಿ ಸಿಗುತ್ತೆ. ಜೊತೆಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಸಿಗುತ್ತೆ ಸರ್. ದಯವಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುವಂಥ ಲಿಂಕ್ಗಳನ್ನು ಯುಟಿಲೈಸ್ ಮಾಡೋದನ್ನು ಮರೆಯಬೇಡಿ. ಯಾಕಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ನೂ ಬೇರೆ ಡಿಸ್ಟಿಕ್ಕಿನ ಪ್ರಶ್ನೆ ಪತ್ರಿಕೆಗಳ ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಆ 3 ಪ್ರಶ್ನೆ ಪತ್ರಿಕೆಗಳನ್ನು ಓದಿದರೆ ಸಾಕು, ಯು ವಿಲ್ ಗೆಟ್ ಔಟ್ ಆಫ್ 40 ಮಾರ್ಕ್ಸ್ ಇನ್ ಎಕ್ಸಾಮ್. ಬನ್ನಿ ಸರ್, ಈಗ ಚೂಸ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ಸ್ ಫ್ರಮ್ ದಿ ಚಾಯ್ಸಸ್ ಗಿವನ್ ಅಂತ ಇದೆ. ಕ್ವಶನ್ ನಂಬರ್ 1, ಸ್ಟ್ಯಾಟಿಸ್ಟಿಕ್ಸ್ ಇನ್ ದಿ ಫೀಲ್ಡ್ ಆಫ್ ಇನ್ಶೂರೆನ್ಸ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 1ಕ್ಕೆ ಸರಿಯಾದ ಉತ್ತರ 100% ರೈಟ್ ಆನ್ಸರ್ ಈಸ್ ಆಕ್ಟೋರಿಯಲ್ ಸೈನ್ಸ್ ಈಸ್ ದ ರೈಟ್ ಆನ್ಸರ್. ದಟ್ ಈಸ್ ಆಪ್ಷನ್ ಬಿ, ಮೈ ಡಿಯರ್ ಚಿಲ್ಡ್ರನ್. ಕ್ವಶನ್ ನಂಬರ್ 2, ದಿ ರೆಪ್ರೆಸೆಂಟೇಟಿವ್ ಯೂನಿಟ್ಸ್ ಆಫ್ ಪಾಪ್ಯುಲೇಷನ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಸ್ಯಾಂಪಲ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಆದರೆ ಮಕ್ಕಳು ಯೂನಿವರ್ಸ್ ಅಂತ ಹಾಕ್ತಾ ಇದ್ದರೆ ಸ್ವಲ್ಪ ಕ್ರಾಸ್ ಚೆಕ್ ಮಾಡಿಕೊಳ್ಳಿ. ಕ್ವಶನ್ ನಂಬರ್ 3, ಕ್ಲಾಸಿಫಿಕೇಶನ್ ಆನ್ ದಿ ಬೇಸಿಸ್ ಆಫ್ ಏರಿಯಾ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ಜಿಯೋಗ್ರಫಿಕಲ್ ಅನ್ನುವಂಥದ್ದು ಸರಿಯಾದ ಉತ್ತರ. ದಿ ವ್ಯಾಲ್ಯೂಸ್ ವಿಚ್ divide the total number of observations into 100 equal parts is called dash. Question number 4, right answer is option C, percentiles is the right answer. ಆದರೆ ಮಕ್ಕಳು ಯಾಕೋ ಕ್ವಾರ್ಟರ್ಸ್ ಅಂತ ಬರೀತವ್ರೆ, ಸೊ ಆಪ್ಷನ್ ಸಿನೇ ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 5, ದ ಮೀನ್ ಡಿವಿಯೇಷನ್ ಈಸ್ ಮಿನಿಮಮ್ ವೆನ್ ದಿ ಡಿವಿಯೇಷನ್ಸ್ ಆರ್ ಟೇಕನ್ ಫ್ರಮ್ ಡ್ಯಾಶ್ ಅಂತ ಇದೆ. 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ ಎ ಆಗಿರುತ್ತೆ, ಮೀಡಿಯನ್. ಈಗ 5 MCQಸ್ಗಳು ಮುಕ್ತಾಯ ಆಗಿದೆ. ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ನೋಡುವ. ದಿ ಲೋವರ್ ಆಫ್ ಅಪರ್ ಲಿಮಿಟ್ ಆಫ್ ದ ಕ್ಲಾಸ್ ಈಸ್ ನಾಟ್ ಸ್ಪೆಸಿಫೈಡ್ ಈಸ್ ಡ್ಯಾಶ್ ಕ್ಲಾಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಓಪನ್ ಎಂಡ್ ಕ್ಲಾಸ್ ಈಸ್ ದ ರೈಟ್ ಆನ್ಸರ್, ಓಪನ್ ಎಂಡ್. ಆಯಿತಾ. ಕ್ವಶನ್ ನಂಬರ್ 7, ದಿ ಡ್ಯಾಶ್ ಆಫ್ ದ ಟೇಬಲ್ ಕಂಟೆಂಟ್ಸ್ ನ್ಯೂಮರಿಕಲ್ ಡಾಟಾ ಅಂತ ಇದೆ. ಬಾಡಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ, ಬಾಡಿ ಆಫ್ ದಿ ಟೇಬಲ್. ಕ್ವಶನ್ ನಂಬರ್ 8, ದಿ ಆಲ್ಜಿಬ್ರಾಯಿಕ್ ಸಮ್ ಆಫ್ ಡಿವಿಯೇಷನ್ ಆಫ್ ಅ ಸೆಟ್ ಅಬ್ಸರ್ವೇಷನ್ ಫ್ರಮ್ ದ ಡ್ಯಾಶ್ ಈಸ್ 0 ಅಂತ ಇದೆ. 8ನೇ ಪ್ರಶ್ನೆಗೆ ಪ್ರೀತಿಯ ವಿದ್ಯಾರ್ಥಿಗಳೇ ಸರಿಯಾದ ಉತ್ತರ ಬಂದುಬಿಟ್ಟು ಅರ್ಥಮೆಟಿಕ್ ಮೀನ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 9, ದಿ ಸೆಕೆಂಡ್ ಸೆಂಟ್ರಲ್ ಮೂಮೆಂಟ್ ಅಬೌಟ್ ಮೀನ್ ಈಸ್ ಡ್ಯಾಶ್ ಅಂತ ಇದೆ. 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ವೇರಿಯನ್ಸ್ ಈಸ್ ದ ರೈಟ್ ಆನ್ಸರ್ ಈಸ್ ವೇರಿಯನ್ಸ್. ಕ್ವಶನ್ ನಂಬರ್ 10, ಮೈ ಡಿಯರ್ ಚಿಲ್ಡ್ರನ್, ಇನ್ ಎ ಡ್ಯಾಶ್ ಡಿಸ್ಟ್ರಿಬ್ಯೂಷನ್ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್ ಆರ್ ಈಕ್ವಲ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಸಿಮೆಟ್ರಿಕಲ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಮ್ಯಾಚ್ ದಿ ಫಾಲೋಯಿಂಗನ್ನು ನೋಡೋಣ ಈಗ. ಪಬ್ಲಿಷ್ಡ್ ಸೋರ್ಸಸ್ ಹೌದಲ್ವ, ಆಬ್ಸಲ್ಯೂಟ್ ಎರರ್, ಆರ್ಗ್ಯೂಸ್, ರೇಂಜ್, ಸ್ಕ್ಯೂನೆಸ್ ಅಂತ ಇದೆ. ಈಗ ಮ್ಯಾಚ್ ದಿ ಫಾಲೋಯಿಂಗಲ್ಲಿ ನೋಡೋದಾದರೆ ನಾವು ಪಬ್ಲಿಷ್ಡ್ ಸೋರ್ಸಲ್ಲಿ ಕ್ವಶನ್ ನಂಬರ್ ಎಗೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಸೆಕೆಂಡರಿ ಡಾಟಾ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ ಬಿ, ಆಬ್ಸಲ್ಯೂಟ್ ಎರರ್ ಅಂತ ಇದೆ. ಆಬ್ಸಲ್ಯೂಟ್ ಎರರಿಗೆ ಬಿ ಕ್ವಶನ್ ನಂಬರ್. ಇದಕ್ಕೆ ಸರಿಯಾದ ಉತ್ತರ ಬಂದು ಆಯಿತಾ ಏನಂತೀರ ತಾವುಗಳು ಆಪ್ಷನ್ 6 ಆಗಿರುತ್ತೆ. ಆ್ಯಕ್ಚುಯಲ್ ವ್ಯಾಲ್ಯೂ, ಎಸ್ಟಿಮೇಟೆಡ್ ವ್ಯಾಲ್ಯೂ ಅನ್ನುವಂಥದ್ದು. ಆದರೆ ಸ್ವಲ್ಪ ಡೌಟ್ ಇದೆ ಇದರಲ್ಲಿ, ಆದರೂ ಕೂಡ 99% ಇದೆ ಆನ್ಸರು. ನೆಕ್ಸ್ಟ್ ಆರ್ಗ್ಯೂಸ್, ಅದು ಕ್ವಶನ್ ನಂಬರ್ ಸಿಗೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕರ್ವ್ಸ್ ಅನ್ನುವಂಥದ್ದು 100% ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 4ಗೆ ರೇಂಜ್ ಅಂತ ಇದೆ ಅಲ್ವಾ, ಅದಕ್ಕೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ 4ಗೆ ಆಯಿತಾ, ದಟ್ ಈಸ್ ಅಬ್ಸಲ್ಯೂಟ್ ಮೆಜರ್ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಲಾಸ್ಟ್ ಒನ್ ಕ್ವಶನ್ ನಂಬರ್ ಇ, ಸ್ಕ್ಯೂನೆಸ್ ಅಂತ ಇದೆ ಅಲ್ವಾ, ಅದಕ್ಕೆ ಸರಿಯಾದ ಉತ್ತರ ಲ್ಯಾಕ್ ಆಫ್ ಸಿಮೆಟ್ರಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಹಾಗಿದ್ರೆ ವಿದ್ಯಾರ್ಥಿ ಹಾಕಿರುವಂಥದ್ದು ಹಾಗೂ ನನ್ನ ಉತ್ತರಗಳಿಗೆ ಒಂದೇ ಒಂದು ಡಿಫ್ರೆನ್ಸ್ ಆಗಿರುವಂಥದ್ದು, ಅದು ಆಪ್ಷನ್ ಯಾವುದು ಕ್ವಶನ್ ನಂಬರ್ 2 ಆಗಿರುತ್ತೆ, ಅಬ್ಸಲ್ಯೂಟ್ ಎರರಿಗೆ. ಆಯಿತಾ. ಬನ್ನಿ ವಿದ್ಯಾರ್ಥಿಗಳೇ, ಏನಿದು ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ಇದು ಪಾರ್ಟ್ ಏನಲ್ಲೇ ಇರುವಂಥದ್ದು. ನಾವು ಈಗ ಇನ್ನೂ ಕೂಡ ಮೆನ್ಷನ್ 1 ಡೈಮೆನ್ಷನಲ್ ಡಯಾಗ್ರಾಮ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಾರ್ ಡಯಾಗ್ರಾಮ್ ಆಗಿರ್ಬೋದು ಅಥವಾ ಲೈನ್ ಡಯಾಗ್ರಾಮ್ ಅಂತ ಬರೆದ್ರೆ ಮುಗೀತು. ರೈಟ್ 1 ಲಿಮಿಟೇಷನ್ ಆಫ್ ಡಯಾಗ್ರಾಮ್ಸ್ ಆ್ಯಂಡ್ ಗ್ರಾಫ್ಸ್ ಅಂತ ಇದೆ. ಅದು ಬಹಳ ಈಸಿ ಅಲ್ವಾ. ಕೆನಾಟ್ ಶೋ ದಿ ಎಕ್ಸಾಕ್ಟ್ ವ್ಯಾಲ್ಯೂ ಆಫ್ ಡಾಟಾ ಅಥವಾ ಪ್ರೀಶಿಯಸ್ ವ್ಯಾಲ್ಯೂಸ್ ಅಂತ. ನೆಕ್ಸ್ಟು ವಿಚ್ ಆವ್ರೇಜ್
ಕೆನಾಟ್ ಬಿ ಕ್ಯಾಲ್ಕುಲೇಟೆಡ್ ಫಾರ್ ಈಕ್ವಲ್ ಕ್ಲಾಸ್ ಇಂಟರ್ವಲ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ಜಿಯೋಮೆಟ್ರಿಕ್ ಮೀನ್ ಆಗಿರ್ಬೋದು ಅಥವಾ ಹಾರ್ಮೋನಿಕ್ ಮೀನ್ ಅಂತಲೂ ಕೂಡ ಬರೆಯಬಹುದಾಗಿದೆ. ಗಿವ್ ದ ರಿಲೇಷನ್ ಬಿಟ್ವೀನ್ ಅರ್ಥಮೆಟಿಕ್ ಮೀನ್, ಜಿಯೋಗ್ರಾಫಿಕ್ ಮೀನ್ ಆ್ಯಂಡ್ HM ಅಂತ ಇದೆ ಅಲ್ವಾ. ಇದನ್ನು ಹೇಗೆ ಬರೀತಾರೆ ಅಂದರೆ AM ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು GM ಮತ್ತು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು HM. ಕ್ವಶನ್ ನಂಬರ್ 16ಕ್ಕೆ ಇದಕ್ಕೆ ಕ್ಯಾಲ್ಕುಲೇಷನ್ ಮಾಡಿದಾಗ ಸರಿಯಾದ ಉತ್ತರ ಬರುವಂಥದ್ದು 5 ಆಗಿರುತ್ತೆ. ಆನ್ಸರ್ 5 ಅಂತ ಬರುತ್ತೆ ಯಾವುದಕ್ಕೆ, ಕ್ವಶನ್ ನಂಬರ್ 16. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಸ್ಪೆಷಲಾಗಿ ನನ್ನ ಪ್ರಥಮ PUC ವಿದ್ಯಾರ್ಥಿಗಳೇ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ನಿಮಗೆಲ್ಲರಿಗೂ ಕೂಡ ಒಂದು ರಿಕ್ವೆಸ್ಟು, ದಯವಿಟ್ಟು ನಿಮ್ಮ ಯೂನಿಟ್ ಟೆಸ್ಟ್ 1ರ ಪ್ರಶ್ನೆ ಪತ್ರಿಕೆಗಳನ್ನೇ ತಾವುಗಳು ಕಳಿಸಿಕೊಟ್ಟಿಲ್ಲ, ಅದನ್ನು ಕಳಿಸಿಕೊಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇವೆ. ಪ್ಲೀಸ್ ಸೆಂಡ್ ಯುವರ್ ಯೂನಿಟ್ ಟೆಸ್ಟ್ 1 ಕ್ವಶನ್ ಪೇಪರ್ ಟು ಅವರ್ ಮೇಲ್ ID. ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಮೇಲ್ ID ಗೊತ್ತಿರುವಂಥದ್ದು. ಈಗಾಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗೆ ಬೇಕಾಗಿರುವ ಇಂಗ್ಲೀಷ್ ಸಂಪೂರ್ಣದ ಮೆಟೀರಿಯಲ್ಲು, ಇಂಪಾರ್ಟೆಂಟ್ ಕ್ವಶನ್ಸು ವಿತ್ ಆನ್ಸರ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಮನಿ ಮ್ಯಾಡ್ನೆಸ್ ಕೂಡ ಆಲ್ರೆಡಿ ರಿಲೀಸ್ ಆಗಿದೆ, 1 ವೀಕ್ ಆಯಿತು. ಇನ್ನೂ ಅದು ನೀವು ನೋಡ್ತಾ ಇಲ್ಲ, ಎಕ್ಸಾಮ್ ಬಂದಾಗ ನೋಡಿದರೆ ಉಪಯೋಗವಿಲ್ಲ. ಪ್ಲೀಸ್ ರೈಟ್ ಆ್ಯಂಡ್ ಪ್ರಾಕ್ಟೀಸ್. ಆ ಉತ್ತರಗಳನ್ನು ತಗೊಂಡು ಪ್ರಾಕ್ಟೀಸ್ ಮಾಡಿದರೆ ಒಳ್ಳೆಯ ಅಂಕಗಳನ್ನು ತಾವುಗಳು ಎಕ್ಸಾಮಲ್ಲಿ ತೆಗೆಯಬಹುದಾಗಿದೆ. ಧನ್ಯವಾದಗಳು. ಮುಂದಿನ ವಿಡಿಯೋ ಯಾವ ಒಂದು ಟಾಪಿಕ್ಕಿನ ಮೇಲೆ ಬೇಕು ಹಾಗೂ ಏನು ಬೇಕು ಅಂತ ತಾವುಗಳು ಕಮೆಂಟ್ ಮುಖಾಂತರ ತಿಳಿಸಿದರೆ ನಾವು ಅದನ್ನು ಅಪ್ಲೋಡನ್ನು ಮಾಡಿಕೊಡುತ್ತಿದ್ದೇವೆ. ಗಾಡ್ ಬ್ಲೆಸ್ ಯು ಆಲ್. ಏನಾದರೂ ತಪ್ಪಿದ್ದಲ್ಲಿ ಉತ್ತರಗಳಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ಅದನ್ನು ಸರಿಪಡಿಸಬಹುದಾಗಿದೆ. ಹಾಗೂ ಇನ್ನೊಂದು ಮುಖ್ಯವಾದ ವಿಷಯ, ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಯಾವುದೇ ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಆಗಿರ್ಬೋದು, ಪ್ರತಿಯೊಂದು ಫಸ್ಟ್ ಇಯರ್ PUCಯ ಕ್ವಶನ್ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಂಗ್ಲೀಷ್ಗೆ ಬೇಕಾಗಿರುವ ಗ್ರಾಮರಿನ ಲಿಂಕ್ಗಳು ಹಾಗೂ ಇಂಪಾರ್ಟೆಂಟ್ ಕ್ವಶನ್ಸಿನ ಲಿಂಕ್ಸ್ಗಳನ್ನು ನೀಡಿರ್ತೇನೆ, ಉಪಯೋಗಿಸಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಆಲ್.